ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಮಂಗಳೂರು ಸೌತೆ ಸಾಂಬಾರು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ತೋರಿಸ್ತಾ ಇದ್ದೀನಿ. ಮಂಗಳೂರು ಸೌತೆ ಸಿಗುತ್ತಲ್ವ ಫ್ರೆಂಡ್ಸ್, ಸೂಪರಾಗಿರುವಂಥ ರಸಮ್ ಅಂತಲೇ ಹೇಳ್ಬೋದು. ಬಟ್ ಸೌತೆ ಸಾಂಬಾರು ಹೆಂಗಿರುತ್ತೆ ಅನ್ನೋದನ್ನು ನೀವು ಮಾಡ್ಕೊಂಡು ನೋಡಿರಿ, ಸೂಪರಾಗಿರುತ್ತೆ. ಈಗ ನಾನು ಸಾಂಬಾರು ಸೌಟ್ ಬರುತ್ತಲ್ಲ, ಅದರಲ್ಲಿ ಒಂದು ಬೌಲ್ ಮಾತ್ರ ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ 1 ಸೌಟೆ ಸಾಕು. ಅದರಲ್ಲಿ 1 ಸೌಟು ತೊಗರಿಬೇಳೆಗೆ 4ರಿಂದ 5 ಸೌಟು ನೀರು ಹಾಕ್ಕೋತೀನಿ. ಯಾಕಪ್ಪ ಅಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್, ಫುಲ್ ಸ್ಮ್ಯಾಶ್ ಆಗೋ ಥರ. ಯಾಕೆಂದರೆ ಇದು ಸಾಂಬಾರು ಸ್ವಲ್ಪ ಹುಳಿ ಥರ ಬರುತ್ತೆ, ಹಾಗಾಗಿ ಅದರಲ್ಲಿ ಜಾಸ್ತಿ ಬೇಳೆಗಳು ಕಾಣೋ ಥರ ಅವ್ರು ಮಾಡೋದಿಲ್ಲ ಮಂಗಳೂರು ಸೈಡವರು. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಮಂಗಳೂರು ಸೌತೆ ಸಾಂಬಾರು ಸ್ವಲ್ಪ ಸ್ಮ್ಯಾಶ್ ಆಗಲಿ ಅನ್ನೋದಕ್ಕೋಸ್ಕರ 1 ಸೌಟು ಬೇಳೆಗೆ 4ರಿಂದ 5 ಸೌಟು ನೀರು ಹಾಕ್ಕೊಂಡಿದ್ದೀನಿ. ನೀವು 2 ಸೌಟು ಬೇಳೆಗೆ 10 ಸೌಟು ನೀರು ಹಾಕ್ಕೋಬೇಕು. ನೀವು ಯಾವುದು ಬೌಲ್ ಏನು ತೊಗೊಂಡಿರ್ತೀರಲ್ಲ, ಅಳತೆ ಕಪ್ಪು ಆಗಲಿ ಅಥವಾ ಅಳತೆ ಬೌಲ್ ಆಗಲಿ, ಅದರಲ್ಲಿ 2ರಷ್ಟು. ಓಕೆನಾ? ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂತ ಅನ್ಕೋಬೋದು. ಸ್ವಲ್ಪ ಇದು ಚಿಕ್ಕದಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕಿದ್ದೀನಿ. ಅದರಲ್ಲಿ ಕಾಣಿಸ್ತು ಅನ್ಕೋತೀನಿ. ನಾನು 1 ಬೌಲಿಗೆ ಬೇಳೆಗೆ 4 ಬೌಲು ನೀರು ಹಾಕ್ಕೊಂಡೆ. ಓಕೆನಾ? ನೀವು ಜಾಸ್ತಿ 4 ಜನಕ್ಕೆ ಮಾತ್ರ ಮಾಡ್ತಿರೋದು. ಈಗ ಅರಶಿನ ಹಾಕ್ತಿದ್ದೀನಿ, ಚಿಟಿಕೆನ. ಓಕೆನಾ? ಜಾಸ್ತಿ ಹಾಕ್ಕೋಬೇಡ್ರಿ, ಕಹಿ ಆಗುತ್ತೆ. ಸೊ ಹಾಗಾಗಿ 1 ಚಿಟಿಕೆ ಮಾತ್ರ ಅರಶಿನ ಹಾಕ್ಕೋಬೇಕು. ಅಡುಗೆಗೆ ಅಂತ ಸಿಗುತ್ತಲ್ಲ ಅರಶಿನ, ಆ ಥರದ್ದು. ಈಗ ನೀವು 2 ಸೌಟ್ ಬೇಳೆ ಹಾಕಿದರೆ ಅದರಲ್ಲೇ ಯಾವುದು ಮೆಜರ್ಮೆಂಟ್ ತೊಗೊಂಡಿರ್ತೀರಲ್ಲ, ಅದೇ ಮೆಜರ್ಮೆಂಟಲ್ಲೇ ನೀರು ಹಾಕ್ಕೋಬೇಕು. 1:2 ಹೇಳ್ತೀವಲ್ಲ, ಆ ಥರ. ಓಕೆನಾ? ಅಂದರೆ 1 ಅಳತೆ ಕಪ್ಪಿಗೆ 2 ಅಳತೆ ಕಪ್ಪಷ್ಟು ನೀರು ಹಾಕ್ಕೋಬೇಕು, ಇಲ್ಲ ಅಂದರೆ ಸರಿ ಹೋಗೋದಿಲ್ಲ, ಸರಿಯಾಗಿ ಬೆಂದಿರಲ್ಲ. ಈಗ ನೋಡಿ, ನಾನು ಶೇಂಗಾ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆನ 1 ಸ್ಪೂನು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ಚೆನ್ನಾಗಾಗುತ್ತೆ, ಮತ್ತು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಬೇಗ ಬೇಯುತ್ತೆ ಮತ್ತು ಬೇಳೆ ಕಾಳು ಥರ ಆಗೋದಿಲ್ಲ. ಸೊ ಅರಿಶಿನ ಮತ್ತು ಆಯಿಲ್ ಅಂದರೆ 1 ಸ್ಪೂನ್ ಕಡಲೆಕಾಯಿ ಎಣ್ಣೆ ಅಂತೀವಲ್ಲ, ಶೇಂಗಾ ಎಣ್ಣೆ, ಅದನ್ನ ಹಾಕೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ ಕ್ಯಾಪ್ ಮುಚ್ಕೊಂಡಿದ್ದೀನಿ. ಕುಕ್ಕರ್ ಕ್ಯಾಪ್ ಎಲ್ಲ ಮುಚ್ಚಿದ್ದಾಯಿತು. ಇದು ಈಗ 3ರಿಂದ 4 ವಿಷಲ್ ಆಗಬೇಕು. ಆವಾಗ ಮಾತ್ರ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ. ನೀವು 2 ವಿಷಲ್ ಮಾಡಿಕೊಂಡ್ರಿ ಅಂದರೆ ಏನಾಗುತ್ತೆ, ಸರಿಯಾಗಿ ಬೆಂದಿರೋದಿಲ್ಲ, ಕಾಳು ಹಾಗೆ ಇರುತ್ತೆ. 3ರಿಂದ 4 ಅಂತೂ ವಿಷಲ್ ಆಗಲೇಬೇಕು ಫ್ರೆಂಡ್ಸ್. 4 ಆದರೆ ಚೆನ್ನಾಗಿರುತ್ತೆ. ನಾನು ಮಾಡ್ಕೊಂಡಿದ್ದು ಮಾತ್ರ 4 ವಿಷಲ್ ಮಾಡಿಸಿದ್ದೀನಿ. ಯಾಕೆಂದರೆ ಆ ದಿನ ಬೇಳೆ ಇತ್ತು ಅಂದರೆ ನೀವು ಕೈಯಲ್ಲಿ ಸ್ಮ್ಯಾಶರ್ ಬರುತ್ತಲ್ಲ, ಸ್ಮ್ಯಾಶರಿಂದ ಉಜ್ಕೋಬೇಕದು. ಅಂದರೆ ಸ್ಮ್ಯಾಶಲ್ಲಿ ತಿಕ್ಕಬೇಕು. ಸ್ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಆ ಸ್ಮ್ಯಾಶರ್ ತೊಗೊಂಡು ಹಿಂಗೆ ಅಂದ್ಕೊಂಡ್ರೆ ಚೆನ್ನಾಗಿ ಬೆಂದಿರೋ ಥರ ಆಗುತ್ತೆ. ಇಲ್ಲ ಅಂದರೆ ನೀವು 2 ವಿಷಲ ಓಡಿಸಿದ್ದೀರ ಅಂದರೆ ಆಗೋದಿಲ್ಲ. ಓಕೆನಾ? 4 ವಿಷಲ್ ಅಂತೂ ಕಂಪಲ್ಸರಿ ಓಡಿಸ್ರಿ, ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಈಗ ವಿಷಲ್ ಆಗಲಿ. ಹೇಳ್ಬೇಕಂದ್ರೆ ನಮ್ಮ ಮಂಗಳೂರು ಸೌತೆ ಸಾಂಬಾರು ಸೂಪರ್ ಗುರು. ಆ ಕಡೆ ಸೈಡ್ ಹೋದರೆ ಆ ಸಾಂಬಾರು ತಿನ್ನೋದೇ ಒಂದು ಮಜಾ. ಏನಂತೀರಾ? ನಮ್ಮ ಧರ್ಮಸ್ಥಳ ಹೋಗ್ತೀವಲ್ಲ ನಾವು, ಮಂಜುನಾಥ ಸ್ವಾಮಿ ದೇವರಿಗೆ, ಸುಬ್ರಹ್ಮಣ್ಯ ಆಗಿರ್ಬೋದು, ಅಲ್ಲೆಲ್ಲ ಸಖತ್ತಾಗಿ ಮಾಡಿರ್ತಾರೆ ಸಾಂಬಾರು. ನಾನೀಗ ಅದೇ ಸಾಂಬಾರು ಸೌತೆ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ಅದು ಕುಕ್ಕರ್ ಕೂಗಿದೆ, ಅದು ಉಪ್ಪ ಹೋಗಬೇಕು. ಅಷ್ಟರಲ್ಲಿ ನಾನೀಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಒಳಗೆ ಏನೇನು ಹಾಕ್ತೀನಿ ಅನ್ನೋದಾದರೆ, ನೆಕ್ಸ್ಟ್ ಗ್ಯಾಸ್ ಸ್ಟವ್ ಕೂಡ ಆನ್ ಮಾಡಿದ್ದೀನಿ, ಕಡಾಯಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಹಾಕೋತೀನಿ. ನಿಮ್ಮ ಜಾಸ್ತಿ ಮಾಡೋದಾದರೆ ನಾನು 4 ಜನಕ್ಕೆ ಮಾತ್ರ ಮಾಡ್ತಿರೋದು. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ 1:2. ಓಕೆನಾ? ನೋಡಿ, ಈಗ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಾ ಕಾಣಿಸ್ತಿದೆ ಅಲ್ವಾ? ತೋರಿಸ್ತಿದ್ದೀನಿ ನೋಡಿ. ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಈಗ ಬಂದುಬಿಟ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ. 1 ಸ್ಪೂನು ಕಡಲೆಬೇಳೆ ಸಿಗುತ್ತಲ್ಲ ಒಗ್ಗರಣೆಗೆ ಹಾಕೋದಕ್ಕೆ, ಚಿತ್ರಾನ್ನ ಮಾಡಬೇಕಾದ್ರೆ ಅವಾಗೆಲ್ಲ ಆ ಥರ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನು. ಈಗ ಕೊತ್ತಂಬರಿ ಕಾಳು ಕೂಡ 1 ಸ್ಪೂನು. ಓಕೆನಾ? ಕಾಣಿಸ್ತಿದೆ ಅಲ್ಲ, ಚಿಕ್ಕ ಸ್ಪೂನಲ್ಲಿ ತಿಂಡಿ ತಿನ್ನೋದಕ್ಕೆ ಯೂಸ್ ಮಾಡ್ತೀವಲ್ಲ ಸ್ಪೂನ್ಸು, ಅದು. ಓಕೆನಾ? ಈ 3 ಫ್ರೈ ಮಾಡ್ಕೋಬೇಕೀಗ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಕೆಳಗಡೆ ಎಲ್ಲ
ಒತ್ಬಿಡುತ್ತೆ. ಓಕೆನಾ, ಅಂದರೆ ಅದು ಒಂಥರ ಸೀದ್ ಬಿಡೋ ಥರ ವಾಸನೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ನೀವು ಕೈಯಿಂದ ಸ್ಪೂನಲ್ಲಿ ಅಂತ ಇರಬೇಕು. ನಾನು ಲೋ ಫ್ಲೇಮ್ ಇಟ್ಟಿದ್ದೀನಿ ಅದಕ್ಕೋಸ್ಕರ. ಈಗ ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿದು, ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿನ 4ರಿಂದ 5 ತೊಗೊಂಡಿದ್ದೀನಿ. ಒಂದೊಂದು ಖಾರ ಬರುತ್ತೆ. ಗುಂಟೂರು ಹಾಕಿದವರು ಜಾಸ್ತಿ ಹಾಕೋಬೇಡಿ, 2ರಿಂದ 3 ಹಾಕ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಓಕೆ, ಕ್ವಾಂಟಿಟಿ ಕಡಿಮೆ ಮಾಡ್ತಿದ್ದೀರಾ ಅನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ. ನಿಮಗೆ ಗೊತ್ತಿರುತ್ತಲ್ಲ ಖಾರ ಇದೇನಾ ಇಲ್ವಾ ಅಂತೇಳಿ. ಇದು ನಮ್ಮದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿದೆ, ನಮ್ಮ ಮನೇಲಿ ನಾನು ಯೂಸ್ ಮಾಡ್ತಾ ಇರೋದು. ನಾನು 4ರಿಂದ 5 ಅದನ್ನು ಫ್ರೈ ಮಾಡಿಕೊಂಡೆ. ಇವಾಗ ಯಾವುದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ಬಂದುಬಿಟ್ಟು ಒಂದು ಜಾರಲ್ಲಿ ಹಸಿ ಕೊಬ್ಬರಿ ಇರುತ್ತಲ್ಲ, ಹಸಿ ಕೊಬ್ಬರಿನ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಗಟ್ಟಿ ಹಂಗೆ ಬಟ್ಲು ಬರುತ್ತಲ್ಲ ಕೊಬ್ಬರಿ ಬಟ್ಲು, ಅದರಲ್ಲಿ ಒಂದು ಅರ್ಧದಕ್ಕಿಂತ ಕಡಿಮೆನೇ ಇದ್ದರೆ ಚೆನ್ನಾಗೆ. ನೀವು ಕ್ವಾಂಟಿಟಿ ವೈಸ್ ಮಾಡ್ಕೋಬೇಕಾಗುತ್ತೆ. 4 ಜನಕ್ಕೆ ಮಾಡ್ತಿರೋದ್ರಿಂದ ನಾನು 1/4 ಭಾಗ ತೊಗೊಂಡಿದ್ದೀನಿ ಕೊಬ್ಬರಿ ಬಟ್ಲಲ್ಲಿ. ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಒಂದು ಅರ್ಧ ಬಟ್ಲು ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದನ್ನಿಷ್ಟು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಇದೆ ಸಾಂಬಾರು ಸೌತೆ, ಈ ಥರದ್ದು ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್, ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ನಾನು ಜಾಸ್ತಿ ಮಾಡ್ತಿಲ್ಲ, ಇವರು ನಮ್ಮ ಮನೆಗಳಲ್ಲಿ ಜಾಸ್ತಿ ಸ್ವಲ್ಪ ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿನ ಸಾಂಬಾರು ಸೌತೆ ಹಾಕ್ಕೊಂಡಿದ್ದೀನಿ. ಸಖತ್ ಟೇಸ್ಟಿ ಫ್ರೆಂಡ್ಸ್. ಈಗ ಅದರಲ್ಲೇ ನಾನು ಈರುಳ್ಳಿ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅಂದರೆ ಆನಿಯನ್ ಪೀಸಸ್ಸು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಹಚ್ಕೊಂಡಿದ್ದೀನಿ, ಮತ್ತು ಕಡಾಯಿ ಇಟ್ಟಿದ್ದೀನಿ, ಮತ್ತು ಸಾಂಬಾರು ಸೌತೆ ಪೀಸಸ್ ಹಾಕಿದ್ದೀನಿ, ಈರುಳ್ಳಿ ಪೀಸಸ್ ಹಾಕಿದ್ದೀನಿ. ಈಗ ಇದಕ್ಕೆ ಬೆಲ್ಲದ್ದು ನಾನು ಪಾನಕ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ನನ್ನ ಮಗನಿಗೆ ಹಾಲಲ್ಲಿ ಹಾಕ್ಕೊಡ್ಬೇಕಾಗುತ್ತೆ, ಸಕ್ಕರೆ ಕೊಡೋದಷ್ಟು ಒಳ್ಳೆಯದಲ್ಲ ಅಂತೇಳಿ ಈ ಥರ ಬೆಲ್ಲದ ಪಾನಕ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಬೆಲ್ಲದ ಸಿರಪ್ ಥರ, ಓಕೆನಾ, ಆ ಥರ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಏನೇನು ಹಾಕಿದ್ದೀನಿ ಅಂದರೆ ಸಾಂಬಾರು ಸೌತೆ, ಈರುಳ್ಳಿ ಮತ್ತು ಬೆಲ್ಲದ ಪಾನಕ, ಓಕೆನಾ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಬೇಯಿಸ್ಕೋಬೇಕು, ವಿಜಲೆಲ್ಲ ಹೊಡ್ಸೋಕೆ ಹೋಗ್ಬೇಡ್ರಿ. ಯಾಕೆ ಅಂದರೆ ವಿಜಲ್ ಹೊಡ್ಸ್ಕೊಂಡ್ರೆ ಅದೇನಾಗುತ್ತೆ, ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ, ಅದು ತುಂಬ ಬೇಗ ಬೆಂದ್ಬಿಡುತ್ತೆ. ಈ ಥರನೇ ಬೇಯಿಸ್ಕೋಬೇಕು ನೀವು, ಓಕೆನಾ. ಪಾತ್ರೆ ಒಳಗೆ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಗೊತ್ತಾಗ್ತಿರುತ್ತೆ, ನೀವು ಅವಾಗ ತೆಗೆದು ನೋಡ್ತೀರಾ. ಆದರೆ ಕುಕ್ಕರಲ್ಲಿ ಏನಾಗುತ್ತೆ, 2 ವಿಜಲ್ ಹೊಡಿಸಿದ್ವಿ ಅಂದರೆ ಅದು ಫುಲ್ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಪೀಸಸ್ ಏನೂ ಸಿಗೋದಿಲ್ಲ, ಎಲ್ಲ ಸ್ಮ್ಯಾಶ್ ಅನ್ನೋಂಗಾಗಿರುತ್ತೆ. ಸಪ್ರೇಟ್ ಬೇಯಿಸ್ಕೊಳ್ಳಿ, ಓಕೆನಾ. ಈಗ ಅದನ್ನ ಕಡಾಯಿಗೆ ಪ್ಲೇಟೆಲ್ಲ ಮುಚ್ಚಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿರಿ, ಆಲ್ರೆಡಿ ಬೇಯ್ತಾ ಇದೆ. ಇದು ಬೇಗ ಬೆಂದುಬಿಡುತ್ತೆ ಫ್ರೆಂಡ್ಸ್, ಈರುಳ್ಳಿ ಆಗಿರ್ಬೋದು ಅಥವಾ ಸಾಂಬಾರು ಸೌತೆ ಆಗಿರ್ಬೋದು. ಅದಕ್ಕೆ ನಾನೀಗ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಬೆಲ್ಲ. ಈಗ ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ಇದೇನಪ್ಪ ಹಿಂಗೆ ಉಲ್ಟಾ ಮಾಡ್ತಿದ್ದೀರಾ ಅಂತ ಅಂದ್ಕೋಬೇಡಿ, ಇದು ಮಾಡೋದು ಹೀಗೇ, ಓಕೆನಾ. ಈಗ ಹುಣಸೆ ಹುಳಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆನೇ. ಕೆಲವೊಂದು ಸಾಂಬಾರಿಗೆಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ ಹುಣಸೆ ಹುಳಿನ, ಬಟ್ ಇದಕ್ಕೆ ಮಾತ್ರ ನಾನು ಮುಂಚೆನೇ ಇದರಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತಲ್ಲ, ಹುಣಸೆ ಹುಳಿ ಒಂದು ಚಿಕ್ಕ ಉಂಡೆ ತೊಗೊಂಡ್ರೆ ಸಾಕು, ಜಾಸ್ತಿ ಬೇಡ. ಹುಳಿ ಎಷ್ಟಿರುತ್ತೋ ಅದರಲ್ಲಿ ಹುಣಸೆ ಹುಳಿ ನಿಮ್ಮ ಗೊತ್ತಿರುತ್ತೆ. ಕೆಲವ್ರದ್ದು ಹುಣಸೆ ಸ್ವೀಟ್ ಇರುತ್ತೆ, ಕೆಲವ್ರದ್ದು ಹುಣಸೆ ಹಣ್ಣು ಹುಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದನ್ನು ಸ್ವಲ್ಪ ತೊಗೊಳ್ಳಿ. ಹುಳಿ ಜಾಸ್ತಿ ಇರೋರು, ಹುಳಿ ಜಾಸ್ತಿ ಇಲ್ಲ, ತುಂಬ ಸ್ವೀಟ್ ಇದೆ ಹುಣಸೆ ಹಣ್ಣು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕ್ವಾಂಟಿಟಿ ವೈಸ್, ಓಕೆನಾ. ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಅವರು ಮಾಡೋದು ಹಾಗೆ ಫ್ರೆಂಡ್ಸ್, ಯಾಕೆಂದರೆ ಬೆಲ್ಲನೂ ಹಾಕಿರ್ತಾರೆ, ಹುಣಸೆ ಹುಳಿ, ಉಪ್ಪು ಇದೆಲ್ಲ ಹಾಕಿ ಕುದಿಸ್ತಾರೆ. ಇವಾಗ ನೋಡಿ, ನಾನು ಅದು ಹಾಕಿದ್ನಲ್ಲ ಬೇಳೆ ಬೇಯೋದಕ್ಕೆ ಕುಕ್ಕರಲ್ಲಿ, ಅದನ್ನ ಇವಾಗ ಹಾಕ್ಕೋತಾ ಇದ್ದೀನಿ. ಅಂದರೆ ಮಿಕ್ಸ್ ಮಾಡಿ ಕುದಿಸ್ಬೇಕು ಇದನ್ನು. ಮತ್ತೆ ಒಂದು ಕಡಾಯಲ್ಲಿ ಅದೆಷ್ಟು ಸಾಂಬಾರು ಸೌತೆ ಜೊತೆ ಮತ್ತೆ ಕುದಿಸ್ಕೋಬೇಕು. ಯಾಕೆ ಅಂದರೆ ಅದೊಂಥರ ಫ್ಲೇವರ್ ಬಿಟ್ಕೊಳ್ಳೋದಕ್ಕೋಸ್ಕರ ತೊಗರಿಬೇಳೆದು ಮತ್ತು ಸೌತೆಕಾಯಿ ಇರುತ್ತಲ್ಲ, ಮಂಗಳೂರು ಸೌತೆ, ಅದ್ರದ್ದು ಫ್ಲೇವರ್ ಬಿಟ್ಕೊಳ್ಳಿ ಎಂದು ಮತ್ತೊಂದು ಸಲ ಕುದಿಸ್ಕೋಬೇಕಾಗುತ್ತೆ. ಮತ್ತೊಂದು ಕುದಿ ಅಂತ ಹೇಳ್ತೀವಿ ಹಳ್ಳಿ ಸೈಡು, ಆ ಥರ ಕುದಿಸ್ಕೋಬೇಕು. ಕಾಣಿಸ್ತಿದೆ ಅಲ್ಲ, ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಕಡೆ ಸೌಟಿಂದ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆ ಅಲ್ಲ, ಸೌಟಿಂದ ತಿರುಗಿಸ್ಕೊಂಡಿದ್ದು. ಇವಾಗ ಇದನ್ನು ಕ್ಯಾಪ್ನ ಮುಚ್ಚಿಬಿಡೋಣ, ಇದು ಸ್ವಲ್ಪ ಕುದೀತಾ ಇರಲಿ, ಓಕೆನಾ. ನೋಡಿ ಫ್ರೆಂಡ್ಸ್, ಇವಾಗ ಕರಿಬೇವು ಹಾಕ್ಕೋತಿದ್ದೀನಿ. ಇದು ಒಗ್ಗರಣೆನ ಹಾಗೆ ಆಮೇಲೆ ಹಾಕ್ಕೊಂಡ್ರೆ ಆಗುತ್ತೆ. ಈಗ ಜಸ್ಟ್ ಹಸಿ ಕರಿಬೇವು ಹಾಗೆ ಹಾಕ್ತಿದ್ದೀನಿ. ಇದು ಘಮ ಅಂತಿರುತ್ತೆ ಫ್ರೆಂಡ್ಸ್, ಮನೆಯೆಲ್ಲ ವಾವ್ ಅನ್ಬೇಕು, ಆ ರೀತಿ ಇರುತ್ತೆ. ಎಷ್ಟು ಸ್ಮೆಲ್ ಅಂದರೆ ಮಂಗಳೂರು ಸೌತೆ ಸಾಂಬಾರು
ಮನೆ ಅಂತೂ ಘಮ ಘಮ ಅಂತಿರುತ್ತೆ. ಈಗ ರುಬ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಅದೇ ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಕಡಲೆಬೇಳೆ, ಜೀರಿಗೆ ಎಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಮಿಕ್ಸ್ ಮಾಡಿಕೊಂಡೆ. ಅದರಲ್ಲಿ ಅದು ಸ್ವಲ್ಪ ಕುದಿಬೇಕು, ಯಾಕೆಂದರೆ ಮಿಕ್ಸಿ ಮಾಡಿರ್ತೀವಲ್ಲ, ಈಗ ನೋಡಿ ಅದರಲ್ಲೆಲ್ಲೋ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀರು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಅದರಲ್ಲಿ ಬಿಟ್ಕೊಂಡೆ. ಮತ್ತು ಅದರಾಗೆ ಅದು ಕಡಾಯಿ ಒಳಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಜಾರ್ ಕ್ಯಾಪಲ್ಲೆಲ್ಲ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ತಕ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ. ಆ ಥರ ಯಾರು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಓಕೆನಾ? ಕಾಣಿಸ್ತಿದೆಯಲ್ಲ ನೋಡಿರಿ, ಕಲರ್ ಎಷ್ಟು ಚೇಂಜ್ ಆಗಿ ಹೋಗ್ಬಿಡ್ತಲ್ವ. ಅದು ಅರಿಶಿನ ಕಲರ್ ಥರ ಕಾಣಿಸ್ತಿದೆ, ಅಂದರೆ ಯೆಲ್ಲೋಯಿಶ್ ಕಲರ್ ಕಾಣಿಸ್ತಿದೆ ನೋಡಿ. ಏನೋ ಒಂಥರ ಫ್ರೆಂಡ್ಸ್, ಅದು ಕುದೀತಾ ಇರಬೇಕಂದ್ರೆ ಅಂತೂ ಯಾವಾಗ ಊಟ ಮಾಡ್ತೀವಪ್ಪ ಅನಿಸ್ತಿರುತ್ತೆ, ಅಷ್ಟು ಸ್ಮೆಲ್ ಬರ್ತಿರುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅಲ್ಲ, ಬೇಕಾದ್ರೆ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತ ಹೇಳ್ತೀರಾ. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಜಾಸ್ತಿ ಟೈಮು ಬೇಕಾಗಲ್ಲ. ಓಕೆನಾ? ಈಗ ಇದನ್ನು ಮತ್ತೊಂದು ಸಲ ಕುದಿಸ್ಕೋಬೇಕು. ಈಗ ನಾನು ಮತ್ತೊಂದು ಕಡೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಸಣ್ಣ ಬೌಲಲ್ಲಿ ಎಣ್ಣೆ, ಅಂದರೆ 2 ಸ್ಪೂನ್ ಅಥವಾ 3 ಸ್ಪೂನ್, ಅಂದರೆ ಕ್ವಾಂಟಿಟಿ ವೈಸು. ನನಗಿಲ್ಲಿ 2 ಸ್ಪೂನ್ ಆದರೆ ಸಾಕಾಗುತ್ತೆ ಎಣ್ಣೆ. ಆಯಿಲ್, ಕಡಲೆ ಎಣ್ಣೆ, ಕಡಲೆಕಾಯ್ದು ಶೇಂಗಾ ಎಣ್ಣೆ ಅಂತೀವಲ್ಲ ಅದು. ಓಕೆನಾ? ನೋಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ. ನಾನು ಅಷ್ಟು ನಮ್ಮ ಮನೇಲಿ ಎಣ್ಣೆದು ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ತೊಗೊಂಡೆ. 2 ಸ್ಪೂನ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವರು ಬೇಡ ಜಾಸ್ತಿ ಎಣ್ಣೆ ಹಾಕ್ಬೇಡ ಅಂತಾರೆ. ಸೊ ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ಕಡಲೆಕಾಯಿ, ಅಂದರೆ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಹಾಕ್ಕೋತೀವಿ, ಮಂಗಳೂರು ಸೈಡವ್ರು ಏನು ಯೂಸ್ ಮಾಡ್ತಾರೆ, ಹಿಂಗು. ಸೊ ಹಿಂಗನ್ನು 1 ಪಿಂಚ್, ಅಂದರೆ 1 ಚಿಟಿಕೆ ಹಾಕ್ಕೋತಾ ಇದ್ದೀನಿ. ಓಕೆನಾ? ನೋಡಿ ಘಮ್ಮ ಅಂತಿರುತ್ತೆ. ಹಿಂಗು ತೆಂಗು ಸೇರಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಹಿಂದ್ ಕಡೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಕುಕ್ಕರ್ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ, ಅದೆಲ್ಲ ಉಕ್ಬಿಟ್ಟಿತ್ತು. ಸೊ ಅದನ್ನ ಇಗ್ನೋರ್ ಮಾಡಿ ಹಾಗೆ ಬಿಟ್ಟಿದ್ದೀರಾ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಹಂಗೆ ಬಿಡೋದಿಲ್ಲ, ನಾನು ಇದು ರೆಸಿಪಿ ಕೂಡ ಮಾಡ್ಕೋತಾ ಇದ್ದೆ, ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ನಾನು ಸಾಸಿವೆ ಹಾಕ್ಕೊಂಡೆ. ಓಕೆನಾ? ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಿಟಪಟ ಅಂತ ಅನ್ಬೇಕದು, ಹಾಗಾದರೆ ಚೆನ್ನಾಗಿ ಬಂದಿದೆ ಅಂತ. ಇಲ್ಲ ಅಂದರೆ ಚೆನ್ನಾಗಿ ಬಂದಿರೋದಿಲ್ಲ, ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಚೆನ್ನಾಗಿ ಅದು ಬೇಯಬೇಕು. ಸಾಸಿವೆ ಕೂಡ ಚಿಟಪಟ ಅಂತ ಸಿಡಿದ್ರೆ ಮಾತ್ರ ಚೆನ್ನಾಗಿ ಬೆಂದಿದೆ ಅಂತ, ಇಲ್ಲಾಂದರೆ ಇನ್ನೂ ಆಗಿಲ್ಲ ಅಂತ. ಹಾಗೆ ಹಸಿ ಅನ್ನೋ ಥರ ಇರುತ್ತೆ. ಈಗ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿಕೊಂಡೆ. ಯಾಕೆ ಅಂದರೆ ಆಲ್ರೆಡಿ ನಾವು ಮಿಕ್ಸಿ ಅಂದರೆ ಜಾರೆಲ್ಲ ಹಾಕ್ಕೊಂಡಿದ್ವಿ ರುಬ್ಬೋದಕ್ಕೆ ಅಂತ. ಈಗ ಒಂಚೂರು ಆಫಲ್ಲಿ ಅಷ್ಟು ಜೀರಿಗೆ ತೊಗೊಂಡಿದ್ವಿ. ನೋಡಿ ಹೆಂಗೆ ಘಮ ಘಮ ಅಂತಿತ್ತು ಫ್ರೆಂಡ್ಸ್. ಅದು ಎಲ್ಲ ಮೇಲ್ಗಡೆ ಹೊಗೆ ಎಲ್ಲ ಬರ್ತಾಯಿದೆ. ಅದು ಒಗ್ಗರಣೆ ಫ್ಲೇವರ್ ಇರುತ್ತಲ್ಲ ಅದು. ಇದು ಸ್ವಲ್ಪ ತಣ್ಣಗಾಗಬೇಕು, ಯಾಕಂದರೆ ಈಗ ಅದರಲ್ಲಿ ಬೇರೆ ಕುದಿಯೋಕೆ ಇಟ್ಟಿದ್ದೀನಿ ಅಲ್ವಾ, ಅದು ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ, ನನಗೆ ಸಿಡಿದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸೈಡಲ್ಲಿ ಇಡಲಿ ಅಂತ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ನೀವು. ಏನಾದರೂ ವೆಕೇಷನ್ ಅಂದರೆ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಯಾವ ತರಕಾರಿನೂ ಬೇಡ, ಒಂದು ಬೇಳೆ ಮತ್ತು ತೊಗರಿಬೇಳೆ ಮತ್ತು ಮಂಗಳೂರು ಸೌತೆ ಇದ್ದರೆ ಸಾಕು, ನಿಮ್ಮ ಮನೆಗೆ ಬಂದಿರೋ ನೆಂಟರು ವಾವ್ ಅನ್ನೋ ಥರ ಸಾಂಬಾರಾಗುತ್ತೆ. ನೋಡಿದ್ರಾ? ಈಗ ಒಗ್ಗರಣೆನೆಲ್ಲ ನಾನು ಅದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ಸಾಸಿವೆದೆಲ್ಲ ಕಾಣಿಸ್ತಿದೆ ಅಲ್ವಾ, ಬ್ಲ್ಯಾಕಲ್ಲಿ. ಅದೆಲ್ಲ ನಾನೀಗ ಎಲ್ಲ ಕಡೆ ಹರಡಲಿ ಅಂತ ಸೌಟಿಂದ ತಿರುಗಿಸ್ಕೊತಾ ಇದ್ದೀನಿ. ಕಾಣಿಸ್ತಿದೆನಾ? ನೋಡಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಕುದ್ದಷ್ಟು ಸ್ಮೆಲ್ ಬರ್ತಿರುತ್ತೆ. ಈಗ ಲಾಸ್ಟಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ, ಕೊತ್ತಂಬರಿ ಕೊರಿಯಾಂಡರ್ ಲೀವ್ಸ್ ಅಂತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲೇ ಹಾಕ್ಕೋಬೇಕು. ಹೇಳ್ಬೇಕಂದ್ರೆ ಮುಂಚೆನೇ ಕೆಲವ್ರು ಹಾಕ್ತಾರೆ, ಮುಂಚೆ ಆ ಥರ ಹಾಕಬಾರ್ದು. ಇನ್ನೇನು ನಾವು ಕೆಳಗಡೆ ಇಳಿಸ್ತಿದ್ದೀವಿ ಸಾಂಬಾರು ಅಥವಾ ಪಲ್ಯ ಅಥವಾ ಒಗ್ಗರಣೆ ಕೊಡ್ತೀವಲ್ಲ, ಚಿತ್ರಾನ್ನ, ಹುಳಿಗೆ ಅಥವಾ ಅದಕ್ಕೆಲ್ಲ ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿ ಯಾವುದೇ ಆಗಲಿ. ಅದು ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಮುಂಚೆನೇ ಎಲ್ಲ ಹಾಕ್ಕೊಂಬಿಡ್ತಾರೆ. ಆ ಥರ ಹಾಕಬಾರ್ದು.
ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿದರೆ. ಆಗ ಅದಕ್ಕೋಸ್ಕರ ಲಾಸ್ಟಲ್ಲೇ ಕೊತ್ತಂಬರಿನ ಯಾವಾಗಲೂ ಆ್ಯಡ್ ಮಾಡ್ಕೊಳ್ಳಿ. ಇದೊಂಥರ ಟಿಪ್ಸ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಓಕೆನಾ. ಲಾಸ್ಟಲ್ಲಿ ಈಗ ಪಲಾವ್ ಮಾಡಿದಾಗಾದರೂ ಅಷ್ಟೇ, ಈಗ ವಿಷಲ್ ಕೂಗಿಸಿ ಅದು ಕೆಳಗಡೆ ಇಟ್ಟಿರ್ತೀರ ಏರ್ ಹೋಗಲಿ ಅಂತೇಳಿ, ಆವಾಗ ನೀವು ಓಪನ್ ಮಾಡ್ತೀರಲ್ಲ ಲಿಡ್ಡು ಕ್ಯಾಪ್ನ, ಆವಾಗ ನೀವು ಮೇಲ್ಗಡೆ ಹಾಕಿಬಿಟ್ಟು ನೀವು ಅದನ್ನ ತಿರುಗಿಸ್ಕೋಬೇಕು. ಯಾವುದು ಪಲಾವು ಪುಳಿಯೋಗರೆ ಏನೇ ಆಗಿರ್ಬೋದು, ಮೇಲ್ಗಡೆ ಹಾಕಿದರೆ ಚೆಂದ ಇರುತ್ತೆ. ಟೇಸ್ಟ್ ವೈಸ್ ಸಖತ್ತಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಕುದಿಸ್ಕೊಂಡಿದ್ದು ಆಯಿತು, ಸಖತ್ತಾಗಿದೆ ನಮ್ಮ ಸಾಂಬಾರು. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಎಷ್ಟು ತಿಂದ್ರೂ ತಿನ್ನಬೇಕಪ್ಪ, ಎಷ್ಟು ಸಲ ಮಾಡ್ಕೊತೀವಿ ಅನ್ನೋದೇ ಗೊತ್ತಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿದರೆ ನೀವೇ ಹೇಳ್ತೀರಾ ಸಖತ್ತಾಗಿದ್ದು, ನಾವು ನೆಕ್ಸ್ಟ್ ಮತ್ತೆ ಮಾಡ್ಕೊಂಡು ತಿಂತೀವಿ ಅಂತ, ಓಕೆನಾ. ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ. ಏನು ತರಕಾರಿನೇ ಇಲ್ಲ ಹೇಳ್ಬೇಕಂದ್ರೆ, ಒಂದು ಮಂಗಳೂರು ಸೌತೆ ಇದ್ದುಬಿಟ್ರೆ ಸಾಕು, ತೊಗರಿಬೇಳೆ ಇದ್ದರೆ ಸಾಕು, ಮನೆಯಲ್ಲಿ ಹೆಂಗು ತೆಂಗು ಕೊಬ್ಬರಿ. ಓಕೆ, ಬಾಯ್ ವಿವ.